ಚೆನ್ನಾಗಿದ್ದೀವ? ಹ್ಞೂ ಚೆನ್ನಾಗಿವ್ ನೀವ? ಅದಕ್ಕೆ ಚೆನ್ನಾಗಿದ್ದಾರ ಅತ್ತೆ ಮಾವೆಲ್ಲವ? ಹ್ಞೂ ಚೆನ್ನಾಗವ್ರೆ. ಅಣ್ಣ ಅಣ್ಣ ಬತ್ತಾ? ಹ್ಞೂ ಬಂದವ್ರೆ. ಓ ಇದೇನಿದ್ದು ಅಣ್ಣ ಅಂತೀರಿ? ಹ್ಞೂ ಅಣ್ಣ ಅಂತಾನೆ ಆಗ್ಲಿಂದ ನಾವು ಕರೆಯೋದು. ಅಣ್ಣ ಅನ್ನೋದೇ ಕಣಕ್ಕೆ. ಸರಿ ಆಯಿತು. ಅಯ್ಯೋ ಆಗ್ಲಿಂದ ಅಣ್ಣ ಅಣ್ಣ ಅಂತಾನೆ ಕಣವ ಕರೆಯೋದವಳು. ಯಾವಾಗ್ಲೂ ಅಣ್ಣ ಅಣ್ಣ ಅನ್ನೋದೇ. ಹೆಂಗೋ ಬಂದಿದ್ದು ಭಾಳ ಖುಷಿ ಆಯಿತು ಕಣ್ಮಗ. ಹಿಂಗೆ ಗೊತ್ತಾಗೋಯ್ತಾ ಇರು. ಅಯ್ಯೋ ಅವರು ಅತ್ತೆ ಮಾವ ನಾನು ಕಳಿಸಿದ್ರು ಹೋಗ್ಬಿಟ್ಟು ಬನ್ನಿ ಅಂದ್ಬಿಟ್ಟು, ನೀವೇ ಹೋಗ್ಬಿಟ್ಟು ಬನ್ನಿ ಅಂದ್ಬಿಟ್ಟು ಕಳಿಸಿದ್ರು ಕಣವ. ಅದ್ಯಾರು ಇನ್ಯಾರೋ ನಂಟ್ರು ಬರ್ತಾರೆ ಅಂದರೆ ನಿಮ್ಮ ಅಕ್ಕ ಅಂತ ಬರ್ನಿಲ್ವಾ? ಯಾವಾಗಲೂ ಅಷ್ಟೇ ಸಂಜೆ ಮೇಲೆ ಆಲೆ ತಂಪು ಕೊಟ್ಟಾಯ್ತಾ? ಹ್ಞೂ ತಂಪು ತಗೊಂಡೋಗಿ ಕೊಡ್ಬಿಟ್ಟು ಬಂದ್ಬಿಟ್ಟು ಅಡುಗೆ ಮಾಡೋದು ಕರೆ ಕೋಳಿ ಕುಯ್ಕ ಬಂದ್ಬಿಟ್ಟು. ಸರಿಯವ ಆಯಿತು. ನಮ್ಮೂರಲ್ಲೂ ಹಂಗೆ ತಂಪು ತಗೊಂಡು ಹೋಗ್ಬಿಟ್ಟು ತಂಪು ಕೊಟ್ಬಿಟ್ಟು ಕೋಳಿ ಕುಯ್ಕ ಬರೋದೇ ಅಲ್ಲೂ ಹಂಗೆ. ಇಲ್ಲೂ ಭಾಳ ಚೆನ್ನಾಗಿ ಮಾಡೋರು ಬರೀನಿ ಕಟ್ಕೊಂಡು ಮಾಡ್ತಾರೆ ಕಣವ. ನಾವು ಯಾವಾಗ ಕೋಳಿ ಆಮೇಲೆ ಪಾಟ್ ತಗೊಳ್ಳೋದೇ. ಅಯ್ಯೋ ಎಲ್ಲಿ ಕೂದಿಯವ? ಅಯ್ಯೋ ಸಾಕ ಹಾಕವ ಎಷ್ಟಿದ್ರು ಅಷ್ಟೇ. ಅದಕ್ಕೆ ಹೋಗಿ ಸೀರೆ ಬದಲಾಯಿಸೋಗಿ. ಇಲ್ಲಕ್ಕ ಸುಮ್ಮನಿರಿ, ಏನು ಮಾಡೋಕ್ಕೆ ಹೋಗ್ಬೇಕು ಕಣ. ಸರಿ ಬಿಡು. ಅಲ್ಲ ಕಣವ ಯಾಕವ ಯಾಕೆ ಹೋಗ್ಬೇಕು ಅಂತೀಯ ನೀನು? ಸುಮ್ಮನಿರು ಆಯಿತು. ಅದಕ್ಕೆ ಅದಕ್ಕೆ ಗಂಡಂಗೆ ಹೇಳ್ಬಿಟ್ಟು ಬಂದಿದ್ನಲ್ಲ ಇಸ್ಕೊತೀನಿ ಅಂದ್ಬಿಟ್ಟು ಅದಕ್ಕೆ ಹೋಯ್ತೀನಿ ಅಂತೀಯ ನೀನು? ಹೋಯ್ತೀನಿ ಗಿತ್ತೀನಿ ಅನ್ಬೇಡ. ಅದಕ್ಕೆ ಅದಕ್ಕೆ ಇರೋದಕ್ಕೆ ಹೋಗಬೇಡಿ. ಹೋಗಿರಂತೆ ನಾಳೆಗೆ ಹೋಗಿರಿ ಸುಮ್ಮನಿರಿ. ಅತ್ತೆನೂ ಮಾವನು ಬಂದ್ಬಿಟ್ಟಿರು ಊಟ ಮಾಡ್ಕೊಂಡು ಹೋಗ್ತಾಯ್ತಿಲ್ವಾ? ಅವ್ವ ಹೇಳ್ಬಿಟ್ಟು ಬತ್ತಂತಲ್ಲ ಇಲ್ಲ ಇರ್ಸ್ಕೊತೀನಿ ಅಂದ್ಬಿಟ್ಟು ಇರಿ. ಯಾಕೆ ಬೇಜಾರ? ನಮ್ಮ ಮನೆ ಚೆನ್ನಾಗಿಲ್ಲ ಅಂದ್ಬಿಟ್ಟು? ಅಯ್ಯೋ ಯಾಕೆ ಹಂಗಂದ್ಯವ? ಏನಾಗಿದೆ ಮನೆ ಚೆನ್ನಾಗದಲ್ಲ? ಮನೆ ಚೆನ್ನಾಗದೆ ಕತ್ ಸುಮ್ಕಿರು. ನಮ್ಮ ಅಪ್ಪನ ಮನೆ ಹಿಂಗೆ ಇರೋದು. ನಾವೇನು ದೊಡ್ಡ ಶ್ರೀಮಂತರ? ನಾವು ಬಡವ್ರೆ. ಏನಪ್ಪ ಅಂದರೆ ಇವ್ರು ಮಾತ್ರ ಚೆನ್ನಾಗಿ ನೋಡ್ಕೊಂಡವ್ರೆ ನನ್ನ. ಅಯ್ಯೋ ನೋಡ್ಕೊಳ್ಳಿ ಕಣವ, ನೋಡ್ಕೊಳ್ಳಿ ಅಚ್ಚುಕಟ್ಟಾಗಿ ಚೆನ್ನಾಗಿರ್ಬೇಕು. ಕಂಡರ ಮಕ್ಕಳು ತಂದೆ ಅಯ್ಯೋ ಅಪ್ಪ ಅನ್ಸರು ಒಳ್ಳೇದದವ. ನಮ್ಮ ಅಪ್ಪನ ಮನೆ ಯಾವಾಗಲೂ ತಣ್ಣಗಿರಲಿ, ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯೋ ನಮ್ಮ ಅಣ್ಣನ ಒಳ್ಳೇದು, ನಮ್ಮ ಮುತ್ಕೇನು ಒಳ್ಳೇದು, ನನ್ನ ಅಲ್ಲಿ ಮೈನು ಒಳ್ಳೆಯನಿಲ್ಲ. ಚೆನ್ನಾಗಿ ನೋಡ್ಕೊಂಡವ್ರೆ. ಏನಿಲ್ಲ ಕಾಸು ಸರ ಯಾವಾಗ ಮಾಡಿಸ್ಕೊಂಡವ. ಈಗ ಇದನ್ನ ಹಾಕಿದ್ರು ಅಷ್ಟನ್ನ ಮಾರ್ಬಿಟ್ಟು ಮಾಡಿಸ್ಕೊಟ್ರು. ಹೆಂಗೋ ಚೆನ್ನಾಗಿರವ ಮವ. ಬನ್ನಿ ತೆಗಿ ಬನ್ನಿ ಮವ. ಇರಲಿ ಕೂತ್ಕೋ ಮಗ, ಕೂತ್ಕೋ. ಇಲ್ಲ ಅಂದ್ರೆ ಏನು ಸುಮ್ಕಿರ್ ಮಗ, ಕೂತ್ಕೋ ಮೇಲೆ ಹೋಗಪ್ಪ. ಸರಿ ಕಣ್ಮವ, ನಿಮ್ಮ ಕೆಳ ಕುಡಿಸ್ಬಿಟ್ಟು ನನ್ನ ಮೇಲೆ ಕೂತ್ಕೊಂಡ್ರೆ ಚಂದವಾ? ಅಯ್ಯೋ ಕೂತ್ಕಪ್ಪ, ನಮ್ಮ ಮಕ್ಳಂಗಲ್ವಾ? ಏನೋ ಅವನು ಅಪ್ಪನು ಬರ್ನಿಲ್ವಪ್ಪ? ಇಲ್ಲ ಕಣ್ಮವ, ಹಂಗೋ ಅವನು ಅಪ್ಪನು ನೀವೇ ಹೋಗಿ ಅಂದೆ. ಓಟ್ ಬರೋಗಲ್ಲ, ಗೀತನು ಯಾವಾಗಲೂ ಹೋಗಿಲ್ವಲ್ಲ, ಓಟ್ ಬರೋಕೆ ಅಂದ್ಬಿಟ್ಟು ಕಳಿಸಿದ್ರು. ಬರಲಿ ಸುಮ್ಕಿರೋ, ಹೆಣ್ಣು ಪಾಪ ಯಾವಾಗಲೂ ಬಂದಿಲ್ಲ, ಬರಲಿ ಸುಮ್ಮನಿರು. ಹೆಂಗೋ ಬಿಡು, ಭಾಳ ಚೆನ್ಕನಾಗೋದಿಲ್ಲ ಸಮಯಕ್ಕೆ ಮಾತ್ರ ನೀನು ಇರ್ತಿ. ಒಳ್ಳೆ ಹುಡುಗಿನ ಕಂಡ್ಬಿಡಪ್ಪ, ಮಾತುಕತೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡೋದು. ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂತವ. ಹಂಗಿರ್ಬೇಕು ಹೆಣ್ಮಕ್ಳು ಅಂದರೆ. ಅದರಲ್ಲಿ ಏನಿಲ್ಲ ಕಣ್ಮವ. ನಿಜ ಹೇಳ್ಬೇಕು ಅಂದರೆ ನಾನು ಅದೃಷ್ಟನೇ ಮಾಡಿದ್ದೆ ಅವಳು ಮದುವೆಗಾಗಿ. ಯಾರು ಹೇಳಿ ಒಂದು ಕಲ್ಲು ಮಾತಾಡ್ತಾಳೆ ಅಂತ ಒಂದು ಒಳ್ಳೆ ಗುಣ ಅವಳಲ್ಲ. ಅದೇ ಒಳ್ಳೆಯವಳು ಮಾತ್ರ ಅದರಲ್ಲಿ ಎರಡು ಮಾತಿಲ್ಲ. ಅಷ್ಟೇ ಅಲ್ವಪ್ಪ ಬೇಕಾಗಿರೋದು. ಇನ್ನೇನು ಬೇಕು ಮನ್ಸೂನ್ಗೆ? ಅಷ್ಟೇ ಬೇಕಾಗಿರೋದು. ಏನು ಸತ್ತಾಗ ಒಟ್ಟು ಹೋಗೋಂಥದ್ದು ಏನೂ ಇಲ್ಲ. ಅಯ್ಯ ಆಮೇಲೆ ಯಾಕವ ಮಚ್ಚಿಸ್ಕೋಬೇಕಾಗಿತ್ತು ಅದಕ್ಕೆ ಬಂದೆ. ಇನ್ನು ಕೋಳಿನೇ ಕೂತಿಲ್ಲ ನೀನು? ಇಲ್ಲ, ನಮ್ಮ ಹೊಟ್ಟೆಯವರು ಈಗ ಕೋಳಿ ಕುಯ್ಕ ಬಂದ್ರು. ಮುಚ್ಚಬೇಕು ಕತ್ತರಿಸ್ಕೊಳಕ್ಕೆ. ಹೋಗಲ್ ಒಳಗಡೆ ಇಸ್ಕೋಗು. ಸರಿ ಆಯ್ತು, ಇಸ್ಕತೀನಿ ಬಿಡು. ಇನ್ನೇನಪ್ಪ ವಾಲ್ಕೆ ಏನು ಆರಂಭ ಮಾಡಿದ್ದೀರಿ? ಅದೇ ಭತ್ತದ ಪೈರು ಇದ್ದೀವಿ, ನಾಟಿ ಮಾಡಿಸ್ಬೇಕು. ಆಮೇಲೆ ಹೊಸ ಮೆಣಸಿಗೆ ನೆಟ್ಟಿನಿ ಕಣ್ಮವ. ಮಾಡು ಪಂಪ್ ಸೆಟ್ಟಲ್ಲಿ ನೀರು ಮಾತ್ರ ಚೆನ್ನಾಗಿ ಬಂದದೆ ಕಣಪ್ಪ ನಿಮ್ಮದು. ನೋಡಿದ್ನಲ್ಲ ಏನು 10 ಎಕರೆ 20 ಎಕರೆಗೆ ನೀರು ಹಾಯಿಸ್ಬೋದು ಮಾತ್ರ. ಒಂದೇ ಬೋರ್ ಮತ್ತೆ 10 ಎಕರೆಗೂ ಏನಾರು ಹಾಯಿಸ್ತಾ ಇರೋದು. ನೀವು ಹೇಳಂಗೆ ಇನ್ನೂ ನೀರು ಮಿಕ್ತದೆ, ಚೆನ್ನಾಗಿ ಬಂದದೆ ಮಾತ್ರ. ಅಯ್ಯೋ ಹೆಂಗೋ ಕಣಪ್ಪ, ಚೆನ್ನಾಗಿ ಬದುಕು. ನಮ್ಮವನು ತಮ್ಮವನು ಅಂತ ಬದುಕೋರು ಅಲ್ವಪ್ಪ. ಈಗ ನೋಡು ಹೊಡೆದು ಕಳಿಸ್ದೆ. ನೀನು ದೊಡ್ಡ ಗುಣ. ಅದು ಸುಲಭವಾಗಿ ಯಾರಿಗೂ ಆ ಥರ ಮನ್ಸು ಬರೋಕ್ಕಿಲ್ಲ. ಬಿಡು, ದೇವರು ಭಗವಂತ ಒಳ್ಳೇದು ಮಾಡ್ತಾನೆ. ಒಳ್ಳೆ ತನಕ ಒಂದು ಒಳ್ಳೇದಾಯ್ತದೆ ಅನ್ನೋದಕ್ಕೆ ನೀವೇ ಉದಾಹರಣೆ ಕಣಪ್ಪ. ನಿಜವಾಗ್ಲೂ ಚೆನ್ನಾಗಿರು ಮಗ. ಇನ್ನೇನು ಮವ, ದೇವಿ ಗಂಡ ಎಲ್ಲಿದ್ದರು ಏನು ಅಂತವ? ಈಗ ಒಂದು ವಾರದಲ್ಲಿ ಕಟ್ಟೆ ಸಂತೆಯಲ್ಲಿ ಸಿಕ್ಕಿದ್ದಂತೆ ಜಯಕಾಂತ. ಇಲ್ಲಿ ಅಕ್ಕ ಅವಳೆ ಪಾಪ ನಮ್ಮ ಮನೆ ತಗ ಬರೋದು ಹೋಗೋದು ಚೆನ್ನಾಗಿ ಅವಳೆ ವಿಶ್ವಾಸವಾಗಿ ಅವಳಿಗೆ ಸಿಕ್ಕೋದಂತೆ. ಆ ಚೋಟಿಗೆ ನಿಂತಿದ್ದಂತೆ. ಇವಳು ಈ ಚೋಟಿಲಿ ಇದ್ಲಲ್ಲ, ಆ ಚೋಟಿಗೆ ಹೋಗೋದಕ್ಕೆ ದೇಲ್ ಮರೆಯಾದ್ನೋ ಇಲ್ಲ ಇವಳು ನೋಡ್ಬಿಟ್ಟು ಮರೆಯಾದ್ನೋ ಇಲ್ವೋ ಗೊತ್ತಿಲ್ಲ. ಇತ್ತಿಂದ ತಗ ಹೋಗೋ ಗಂಟವ ಮಂಗ್ರು ಮಾಯ ಆಗೋದಂತೆ. ಅದಕ್ಕೆ ಹಂಗೆ ಅಂದ್ಕೊಂಡು ಹೇಳೋದು ಈ ಥರ ಆಯಿತು ಅಂತ. ಒಟ್ಟು ಕಟ್ಟೆ ಸಂತೆ ಅಲ್ಲ ಅವನೇ ಅಂತ ಅಂದಮೇಲೆ ನಮ್ಮ ಮನಸ್ಸು ಭಾಳ ಆಗ್ರಾಗೋಯ್ತು. ನಾವು ಇತ್ತಾಗ ಎರ್ತಿಬಿಟ್ಟು ಅತ್ತಾಗ ಅವನು ಹಿಂಗೆ ಗಲಾಟೆ ಮಾಡಿ ಕಳಿಸ್ಬಿಟ್ಲು ಅಂತ ಏನಾದ್ರು ಮನ್ಸು ಕೇಳಿಸ್ಕೊಂಡು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ನ ಏನು ಅನ್ನೋದು ಗಾಬರಿ. ಇಲ್ಲ ಅವಳು ಕುಟ್ಟು ಹೇಳಂಗಿಲ್ಲ ನಾವು. ಇನ್ನೂ ಗಾಬರಿ ಆಗೋಯ್ತಾಳೆ ಹೆಚ್ಚಿಗೆ. ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಹೊಸಿ ಹೆದರಿಕೆ ಆಗಿಲ್ಲ. ನಾನು ನಿಮ್ಮ ಅತ್ತೆ ಅಂತ ಕೂತ್ಕೊಂಡು ಹೊಸಿ ಮಾತಾಡಿಲ್ಲ ಆ ವಿಷಯದ ಬಗ್ಗೆ. ಏನೋ ಎಂತು ಅಂತ ಅಷ್ಟೊಂದು ಹೆದರಿಕಾಗೋಗಿತ್ತು. ಈಗ ಒಟ್ಟೆ ಕಟ್ಟೆ ಸಂತೆಯಲ್ಲಿ ಸಿಕ್ಕಿದ ಅನ್ನೋ ವಿಷಯ ತಿಳಿದ್ಮೇಲೆ ಒಂಚೂರು ಮನ್ಸು ಒಗ್ರಾಗದೆ. ಅದಕ್ಕೆ ಮವ ಅಲ್ಲಿ ಜಗಳಾಡ್ಕೊಂಡು ಹೋಗಿರೋದ? ಅಲ್ಲಿ ಜಗಳಾಡ್ಕೊಂಡೇ ಹೋಗಿರೋದು. ಅವ್ನು ಕುಟೆ ಇತ್ತಾಗಿ ಎಡ್ತೀನಿ ಹೊಚ್ಕಟ್ಟಾಗ ಬಾಳ್ಸಕ್ಕೆ ಹೋಗೈತೆಲ್ಲ ಬಡಿ ಅದನ್ಗೆ ಅವ್ನು ಕಟ್ಕೊಂಡು ಏನು ಎತ್ತವನ ಬಲವ ಅವಳು ಇವನ ಕೈಲಿ ಕತ್ತೆ ದುಡ್ಸೋದು ಹೊಲ್ದಾಡಿ
ಆದಾಯ ತಗೊಂಡೋಗಿ ಕಿರಿ ಮಗನಿಗೆ ಕಿರಿ ಸೊಸೆಗೆ ಕೊಡೋದು. ಈ ಬಡ್ಡಿದಂಗೆ ಅದು ಅರಿವಿಲ್ಲ. ಈಗೇನೋ ಜಗಳ ಮಾಡಿ ಓಡಿಸಿದಾಳಂತೆ. ಓಲಿ ಈಗಲಾರೆ ರುವಾಗತ್ತಾನೆ ಬರಬೇಕಾಗಿತ್ತು. ಬಂದ್ಬಿಟ್ಟು ಈ ಥರ ಹಿಂಗೆ ಆಗದೆ ಹಿಂಗೆ ಬಿಟ್ಟದೆ ಬುಡಿ ಎತ್ತಾಗಿನ ಮೇಲೆ ಚೆನ್ನಾಗಿರ್ತೀವಿ ಏನಾರು ಒಂದು ಹೇಳ್ಬೋದಲ್ವಪ್ಪ, ಎಲ್ಲರೂ ಹೇಳ್ಬೋದು ತಾನೆ ಅಲ್ವಮ್ಮವ. ನಾನು ಹೇಳೋದೊಂದು ಹಿಂಗೆ ನಮ್ಮವ್ವ ನಮ್ಮ ಬಲವ್ವ ಹಿಂಗೆ ಸರಿಯಿಲ್ಲ ಅಂತ ಅಂದಮೇಲೆ ಬರ್ಬೋದಾಗಿತ್ತು, ಬಂದ್ಬಿಟ್ಟು ಇರ್ಬೋದಾಗಿತ್ತಲ್ಲ. ಇಲ್ಲೇ ಯಾರಿದ್ದಾರೆ ಇನ್ನು ಕಳಿಸ್ಬೇಡಿ ಕಣ್ಮವ. ಇನ್ನು ಅವರು ಆಸ್ತಿ ಪಾಸ್ತಿ ಕೊಡೋ ಅಂತ ಲೆಕ್ಕದಲ್ಲಿ ಇಲ್ಲ, ಸುಮ್ಮನೆ ಯಾಕೆ ಜೀತ ಮಾಡ್ಕೊಂಡು ಅಲ್ಲಿ ಇರಬೇಕು. ಬಂದ್ರೂ ಇಲ್ಲೇ ಇರಲಿ ಅದಕ್ಕೆಪ್ಪ ನೋಡೋದ. ನಾನು ಅದನ್ನ ಯೋಚನೆ ಮಾಡ್ದೆ ಕುತ್ಕೊಂಡು ಮಾತಾಡಿವಿ. ಬಡ್ಡೆದ ಬಂದ್ಬಿಟ್ರು ಇಸ್ಕೊಬಿಡೋದ ತಗೆ. ಈಗ ಇನ್ನೇನು ಮಾಡೋಕ್ಕಾಗಿಲ್ಲ ಮಗ, ಇಸ್ಕೊಬಿಡೋದು. ಇತ್ಕೊಂಡು ಹೋಗಪ್ಪ, ಇಲ್ಲೇ ಇರೋ 3 ಎಕರೆ ಜಮೀನವೇ, ಮನೆ ಇರೋ ಮನೆ ಹೆಂಗೋ ಮಾಡ್ಕೊಂಡು ಹೋಗು ಅಂತ ಅಂದ್ಕೊಂಡು ಇಸ್ಕೊಳ್ಳೋದ ಅಂತ ಅನ್ಕೊಂತೀವಿ. ಬಂದ್ಬಿಟ್ರು ಸಾಕು. ನೀವು ಮತ್ತೆ 12-20 ದೇವ್ರಿಗೆ ಹಾಕಿ ಕಟ್ತಾ ಕುಂತಾವಳೆ ಬರಲಿ ಅಂದ್ಬಿಟ್ಟು. ಅದು ಏನು ಮಾಡೋಣ ಭಗವಂತ ಏನೋ. ಅಯ್ಯೋ ಯಾರು ನೋಡೋಣ ತಿಂದಿಲ್ಲ ಇಲ್ಲಿ ಗಂಟೆ ನಿಮ್ಗೆ. ಅದೇನು ನಮ್ಮ ಜೀವನದಲ್ಲಿ ಹಿಂಗೆ ಆಯ್ತದೆ. ಇರೋಳೊಬ್ಳು ಮಗಳು ಹೊಚ್ಕಟ್ಟಕ್ಕೆ ಸೇರ್ಕೊಳ್ಳಿ ಅನ್ನೋದು ಆಸೆ. ಏನು ಮಾಡಿ ಹಿಂಗೆ ಸಿಕ್ಕಾಕೊಂಡು ಇತ್ತಾಗ ಸಾಯೋಕ್ಕೂ ನಿಮ್ದಿಲ್ಲ, ಬದುಕೋಕ್ಕೂ ನಿಮ್ದಿಲ್ಲ. ಹಂಗೆ ಆಗ್ಬಿಟ್ಟದೆ ಕಣ್ಮಗ. ಹಾಳಾದ ಬಡ್ಡಿ ಇದ ಎಲ್ಲಿದ್ದಾನೋ ಏನೋ ಬಂದ್ಬಿಟ್ರೆ ಭಾಳ ನಿಮ್ದಿ ಕಣ್ಮಗ. ಬತ್ತ ಸುಮ್ಮನಿರ್ ಮಾವ, ಇನ್ನು ಎಲ್ಲೋದನ್ನ ಕಟ್ಟೆ ಸಂತಲ್ಲಿ ಸಿಕ್ಕವನೆ ಅಂದರೆ ನೋಡ ಸುಮ್ಮನಿರಿ. ಫೋಟೋ ಆಯ್ತದ ಇದ್ದದ ಕಡೆ ಕಣಪ್ಪ. ದೇವಿ ಕೇಳಬೇಕು ಫೋಟೋ ಕೊಡಿ ಮತ್ತೆ ನನಗೆ ನೋಡೋದ ಕೊಡಿ ಫೋಟೋ ಬಾ, ವಿಚಾರಿಸ್ತೀನಿ ನಾನು. ಏನಂದರು ನೋಡೋಕೈತದೆ ಕಟ್ಟೆ ಸಂತೆಯಲ್ಲಿ ನಂಗೆ ಗೊತ್ತು ಜನಗಳು. ಫೋಟೋ ಕೊಟ್ಬಿಟ್ರೆ ವಿಚಾರಿಸ್ತೀನಿ ಬಿಡು. ಅಷ್ಟು ಮಾಡಪ್ಪ. ಎಲ್ಲಿದ್ದಾನ ಯಾತವಿದ್ದಾನ ಬಡ್ಡಿ ಇದ ಒಂಚೂರು ಪತ್ತೆ ಮಾಡಿಕೊಟ್ಬಿಡು ಮಗ. ಅಯ್ಯೋ ಏನು ಮಾಡೋದು ಮಗ, ಭಾಳ ಬೇಜಾರಾಗ್ಬಿಟ್ಟದೆ. ಏನಾರೇ ಹೋಗ್ಬಿಟ್ಟು ಏನೋ ಒಳಗಿಳಗೆ ಬಿದ್ದುಬಿಟ್ರೆ ಏನು ಮಾಡೋದು ಮಗ, ಏನು ಮಾಡೋದು. ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂದ್ಕೊಂಡು ಬರೀ ದುಷ್ಟು ಬುದ್ಧಿ ಕಣ್ ಮಗ. ಒಳ್ಳೆ ಬುದ್ಧಿನೇ ಇಲ್ಲ, ಒಂದು ಒಳ್ಳೆ ತಿಳುವಳಿಕೆನೇ ಇಲ್ಲ. ನಾನು ಹೇಳ್ತಿ ಏನು ಅವಳು ಏನು ಅನ್ನೋದು ನಾವು ರೂಟ್ ಮಾಡ್ಕೊಂಡಿರ್ಬೋದು ತಾನೆ. ನನ್ನ ಮಗಳ ಬಗ್ಗೆ ಹಿಂಗೆಲ್ಲ ಮಾತಾಡಿದಾಗ ನಮ್ಗೆ ಹೆಂಗೆ ಅನ್ಸಕ್ಕಿಲ್ಲ ಮಗ. ಅದೇನು ಅಂತಿರೋಂತಂಗೆ ಆಯಿತು. ಅವಕ್ಕೆ ಯೋಗ್ಯತೆ ಎಲ್ಲ ಸುಮ್ಕಿರಿ ಮವ. ಏನೇನಾರು ಬೊಗಳ್ಕೊತಾವೆ ಲೆಕ್ಕಾಚಾರ ಇಲ್ದಾಗೆ ತಲೆಗೆಡ್ಸ್ಕೊಬೇಡಿ ಸುಮ್ಕಿರಿ ಮವ. ನೀವು ಯಾತಕ್ಕೆ ತಲೆಗೆಡ್ಸ್ಕೊಂತೀರಿ? ಕೊಡ್ರಿಗೆ ಈಗ ನೀವು ಫೋಟೋವ ಇಸ್ಕೊಡಿ, ನಾನು ಹುಡುಕ್ಸ್ತೀನಿ. ನೀವು ತಲೆಗೆಡ್ಸ್ಕೊಬೇಡಿ. ಹೆಂಗೋ ಅದೊಂದು ಅನುಕೂಲ ಮಾಡಪ್ಪ. ಹೆಂಗೋ ಬಡ್ಡೆ ಇದ್ದ ಇನ್ಮೇಲೆ ಅದೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಓದಿ. ಇರೋದೇ ಸಾಕು. ಇಟ್ಟು ಬಟ್ಟೆನೇ ಯಾರವಾಗಿ ಆರಂಭ ಮಾಡ್ಕೊಂಡು ಹೆಂಗೋ ಕಾಲ ಕಳೀರಿ. ಆಯಿತು ಏನಾದ್ರು ಮಾಡೋಕ್ಕಾಯ್ತದೆ. ಮದುವೆ ಅವ್ನು ಸಿಗಲಿ, ಸುಮ್ಮನಿರಿ. ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ. ಕಾಪಿ ಗಿಪಿ ಕಾಯಿಸ್ಕೊಟ್ರು ಮಗ. ಹಾಂ ಕಾಯಿಸ್ಕೊಟ್ರು ಮವ, ಕಾಯಿಸ್ಕೊಟ್ರಕ್ಕ ಸುಮ್ಕಿರಿ. ಆಯ್ತು ನೋಡದ ಭಗವಂತ ಹೆಂಗೆ ದಾರಿ ತೋರ್ತಾನ ಅಂತ ತೋರ್ಲಿ. ಇನ್ನೇನು ಮಾಡೋಕ್ಕಾದದು ಮಗ, ಇನ್ನೇನು ಮಾಡೋಕ್ಕಾದದು. ಸರಿ ಮವ ಆಯಿತು ಬಿಡಿ. ನೀವು ತಲೆಗೆಡ್ಸ್ಕೊಬೇಡಿ. ಹುಡ್ಸೋಕ್ಕಾಯ್ತದೆ ಗೊತ್ತಿರೋದು ಅವರಲ್ಲಿ ನೋಡೋದು ಬಿಡಿ. ಪತ್ತೆ ಮಾಡೋಕ್ಕಾಯ್ತದೆ. ಯಾಕೆ ತಲೆಗೆಡ್ಸ್ಕೊಂಡಿರಿ? ನಿಮ್ಮ ಹೋಗನು ನಿಮ್ಮ ಅಪ್ಪನೂ ಬಂದುಬಿಟ್ಟಿದ್ರೆ ಊಟ ಮಾಡ್ಕೊಂಡು ಹೊಂಟು ಹೋಗ್ತಾಯ್ತಿಲ್ವಾ? ಇರ್ಸು ನೀನು ಹೇಳ್ತೀನಿ 4 ದಿವಸ ಇರ್ಲಂತೆ. ಅಯ್ಯೋ 4 ದಿವಸ ಇದ್ದಾಳ ಆಲೇ ಉನ್ನೋನ ಅಪ್ಪನೇ ಬಂದ್ಬಿಡಿ ಅಂತಿದ್ರು. ಇರು ಮಗ ಇರು, ಹೋಗಿರಂತ ಏನು. ಅಯ್ಯೋ ಕೆಲಸ 19 ಕಾಲನೂ ಇದ್ದಿದ್ದೆಯ. ಇರಿ ಹೋಗಿರಂತೀರಪ್ಪ. ಸರಿ ಮವ ಆಯಿತು ಬಿಡಿ ಮವ, ಆಯಿತು. ನಾಳೆ ವಾತಾರತ್ತು ಹೊಂಟೋಯ್ತೀವಿ ಬಿಡಿ. ಸರಿ ಬಿಡು ಆಯಿತು. ವಾತಾರಕ್ಕೆ ಎದ್ದಿ ತಗ್ಲೆಸ್ರು ಇದ್ರೆ ತಗೊಂಡು ಅಪ್ಪನಿಗೂ ಅವನಿಗೂ ಹೊಂಟೋಗಿರುವ ಹೊತ್ಲತ್ತೆ ಬಿಡು. ಅಚ್ಚುಕಟ್ಟಾಗಿ ಅದೇನು ತಿನ್ಕೊಂಡಿರಪ್ಪ. ಪಾಪ ಹೆಣ್ಣು ಒಂದ್ಸತಿನೂ ಬಂದಿಲ್ಲ, ಬಂದದೆ. ಇರ್ಸು ಒಂದು 2 ದಿವಸ ಇರಲಿ. ಇದ್ರ ಇರ್ಸ್ಕೊಳ್ಳಿ ಮವ, ನಾನು ಬೇಡ ಅಂದನ ಹೇಳ್ತೀನಿ ಬಿಡು. ಇರವ ಅಂತ ಹೇಳ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.